ಸೊಲ್ಮೆಲು ನಮ್ಮಕುಡ್ಲ ತುಳು ವಾರ್ತೆಲು ಇತ ವಾರ್ತೆದ ವಿವರ ಆಜಾದಿಗೆ ಅಮೃತ್ ಮಹೋತ್ಸವದಲ್ಲಿ ಕೊಡು ಕುಡ್ಲದ ರಾಮಕೃಷ್ಣ ಮಠದ ನಿಲೆಟ್ ಇಸೇಸ ಉಪನ್ಯಾಸ ಕಾರ್ಯಕ್ರಮ ಅಂಗಾರೆ ರಾಮಕೃಷ್ಣ ಮಠಟು ನಡೆತಂಡು ಶಾಸಕರು ವೇದವ್ಯಾಸ ಕಾಮತ್ ವಿಧಾನ ಪರಿಷತ್ ಶಾಸಕರು ಡಾಕ್ಟರ್ ಮಂಜುನಾಥ ಭಂಡಾರಿ ಜನಪದ ವಿದ್ವಾಂಸರು ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಪಾಲ್ಗೊಂಡಿರು. ಆಜಾದಿಗೆ ಅಮೃತ್ ಮಹೋತ್ಸವದಲ್ಲಿ ಕೊಡು ಕುಡ್ಲದ ರಾಮಕೃಷ್ಣ ಮಠದ ನಿಲೆಟ್ ಇಸೇಸ ಉಪನ್ಯಾಸ ಕಾರ್ಯಕ್ರಮ ಅಂಗಾರೆ ರಾಮಕೃಷ್ಣ ಮಠಟು ನಡೆತಂಡು. ಕುಡ್ಲ ರಾಮಕೃಷ್ಣ ಮಠದ ಗುರ್ಕಾರ್ಯರು ಶ್ರೀಜಿತ ಕಾಮಾನಂದಜಿ ಮಹಾರಾಜ್ ಪಾತಿರ್ದು ಇತ್ತೆ ಜವನ ಜವಂತಿ ದೇಶದ ಬಗೆಟ್ ಅಭಿಮಾನ ಮೂಡಾವಂದುಲ್ಯರು ಒಂದು ಸಂತೋಷದ ವಿಚಾರ. ಸ್ವಾಮಿ ವಿವೇಕಾನಂದರ್ನ ಬಗೆಟ್ ಮಹಾತ್ಮ ಗಾಂಧೀಜಿಯರು ಬೇಲೂರು ಮಠಕ್ಕೂ ಭೇಟಿ ಕೊಡ್ತುಪ್ಪನಾಗ ಅರೆಡ್ದು ಉಮೇದು ಪಡೆಯನ ಬಗೆಟ್ ಬರೀತಿರು. ಆರು ಒಂಜಿ ಟಾನಿಕ್ ಇತ್ತಿನ ಚಾಂದ್ ಪಂಡಿನ ಸ್ವಾಮೀಜಿ ಇಡೀ ಲೋಕನೆ ವಿವೇಕಾನಂದರ್ನ ಪ್ರಭಾವಡ್ದು ಬುಲಿದು ಬೈತನಂದು ಪಂಡಿರು. ಮಹಾತ್ಮ ಗಾಂಧೀಜಿಯವರು ನಮ್ಮ ಬೇಲೂರು ಮಠಕ್ಕೆ ಭೇಟಿ ಕೊಟ್ಟಾಗ ಅವರು ಡೈರಿಯಲ್ಲಿ ಬರೆದಿದ್ದಾರೆ, ಸ್ವಾಮಿ ವಿವೇಕಾನಂದರ ಸಾಹಿತ್ಯವನ್ನು ಜೀವನ ಚರಿತ್ರೆಯನ್ನು ನಾನು ಓದಿದ್ದೀನಿ. ಅದು ಓದಿದ ನಂತರ ನನಗೆ ನನ್ನ ಮಾತೃಭೂಮಿಯ ಮೇಲೆ 1000 ಪಟ್ಟು ಅಧಿಕವಾಗಿರ್ತಕ್ಕಂಥ ಒಂದು ಅಭಿಮಾನ ಮತ್ತು ಪ್ರೀತಿ ಉಂಟಾಯಿತು ಅಂತ. ಮೊದಲನೇ ಪ್ರಧಾನಿಯಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಒಂದು ರೇಡಿಯೋ ಟಾಕಲ್ಲಿ ಹೇಳ್ತಾರೆ, ಹೇಗೆ ಸ್ವಾಮಿ ವಿವೇಕಾನಂದ ವ್ಯಕ್ತಿತ್ವವನ್ನು ವಿವರಿಸಿ ಹೇಳ್ತಾರೆ. he came as a tonic to the depressed and demoralized India. He came as a tonic. ಮಾತ್ರ ಅಲ್ಲ, my generation was greatly influenced by Swami Vivekananda's teachings ಅಂತ ಹೇಳ್ತಾರೆ. ಶಾಸಕರು ವೇದವ್ಯಾಸ ಕಾಮತ್ ಪಾತಿರ್ದು ಈ ಕಾರ್ಯಕ್ರಮ ದೇಶದೊರ್ಮೆಡ್ ಜನಕ್ಲೆಡ ಜಾಗೃತಿ ಮೂಡಾಯರೆ ಗೆಲ್ಮೆ ಪಡೆತನಂದು ಪಂಡಿರು. 3000 ವಿದ್ಯಾರ್ಥಿಗಳುಳ್ಳಂತ ಎಲ್ಲಿಯಾದ್ರೂ ಒಂದು ಕಾಲೇಜ್ ಇದ್ದಲ್ಲಿ, ಸರ್ಕಾರಿ ಕಾಲೇಜ್ ಇದ್ದಲ್ಲಿ ಅದು ನನ್ನ ಕಾಲೇಜ್, ನನ್ನ ಕ್ಷೇತ್ರದಲ್ಲಿ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಇನ್ನಷ್ಟು ಸಂತೋಷವನ್ನು ಕೊಡ್ತಾ ಇದೆ. ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಹೇಳಿದ ಹಾಗೆ ಮಧ್ಯಾಹ್ನದ 2:30-3 ಗಂಟೆ ತನಕ ಬಹಳ ಏಕಾಗ್ರತೆಯಲ್ಲಿ ಮನಸ್ಸು ಆಚೆ ಕಡೆ ಈಚೆ ಕಡೆ ಓಡದೆ ಈ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಭಾಗವಹಿಸಿಕೊಂಡ್ರೆ ಇನ್ನೊಂದು ಚಪ್ಪಾಳೆಯನ್ನು ಬಹಳ ಯಶಸ್ವಿಯಾಗಿ ಕಟ್ಟಿಕೊಳ್ಳುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಬೇಕು. ವಿಧಾನ ಪರಿಷತ್ ಸದಸ್ಯರ ಡಾಕ್ಟರ್ ಮಂಜುನಾಥ ಭಂಡಾರಿ ಪಾತಿರ್ದು ಇತಿಹಾಸನೇ ಅರ್ಥ ಮಲ್ತೊಂಡ ಮಾತ್ರ ನಮ್ಮ ಭಾರತದ ವ್ಯವಸ್ಥೆನ ಅರ್ಥ ಮಲ್ತೊನಲೆಂದು ಪಂಡಿರು. ನಮಗೆ ಯಾವ ಫ್ರೀಡಮ್ ಅನ್ನು ಕೊಟ್ಟಿದ್ದಾರೆ, ನಮ್ಗೆ ಇಂಡಿಪೆಂಡೆಂಟ್ ಕೊಟ್ಟಾದ್ಮೇಲೆ ನಮ್ಗೇನು ಈ ಫ್ರೀಡಮ್ ಸಿಕ್ಕಿದೆ, ಈ ಫ್ರೀಡಮ್ ಅನ್ನ ಸಂಪೂರ್ಣವಾಗಿ ಮುಷ್ಟಿಯಲ್ಲಿ ಒಂದು ಬಾಟ್ಲಲ್ಲಿ ನಾವು ಇಟ್ಟಿದ್ದೇವೆ. ನಾವು ಎಲ್ಲಿ ತನಕ ಈ ಮುಷ್ಟಿಯನ್ನು ಬಿಡೋದಿಲ್ವೋ ಅಲ್ಲಿ ತನಕ ಈ ಕೈಯನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ನಿಮ್ಮ ಹತ್ರ ಮೊಬೈಲೇ ಆಗಲಿ, ವಾಟ್ಸಪ್ಪೇ ಆಗಲಿ, ಯಾವುದೇ ಆಗಲಿ ಅದನ್ನ ಮುಷ್ಟಿ ತರ ಇಟ್ಕೊಳ್ಬೇಡಿ. ಯಾಕೆಂದ್ರೆ ನಮಗೆ ಇಂಡಿಪೆಂಡೆನ್ಸ್ ಕೊಟ್ಟಿದ್ದಾರೆ, ನಮಗೆ ಫ್ರೀಡಮ್ ಇದೆ ಅನ್ನೋ ಒಂದು ಅರ್ಥ ಅದು ಸ್ವಚ್ಛಾರಿತವಾಗಿ ಅದು ಇರಬಾರ್ದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ತಾವು ತಮ್ಮ ಜೀವನವನ್ನು ಆಸ್ವಾದಿಸಬೇಕು. ಏರ್ ಚೀಫ್ ಮಾರ್ಷಲ್ ಕೆ ರಮೇಶ್ ಕಾರ್ಣಿಕರಿಗೆ ಈ ಪುರ್ತುಡು ಸಮ್ಮಾನದ ಮರ್ಯಾದೆ ಮಲ್ತಿರು. ವಿಧಾನ ಪರಿಷತ್ ತುಂಬದ ಸದಸ್ಯರು ಗಣೇಶ್ ಕಾರ್ಣಿಕ್, ರಥಬೀದಿ ಸರ್ಕಾರಿ ಕಾಲೇಜ್ ಪ್ರಿನ್ಸಿಪಾಲರು ಪ್ರೊಫೆಸರ್ ಜಯಕರ ಭಂಡಾರಿ, ಜನಪದ ವಿದ್ವಾಂಸರು ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಪಾಲ್ಗೊಂಡಿರು. ಕಡಬ ತಾಲೂಕದ ಕಾಣಿಯೂರು ಬೈತಡ್ಕದ ಗೌರಿ ಸುದಿಕ್ ಶನಿವಾರ ರಾತ್ರಿ ಕಾರ್ ಬುಡ್ದು ತೋಜಂದೆ ಐನ ಇರ್ವೇರೇನ ನಾಡುನ ಕಾರ್ಯ ಮೂಜನೆ ದಿನಲ ದುಂಬರಿದಿತ್ತದು ಅಂಗಾರೆ ಇರ್ವೇರನ ಪುನಃ ತೋಜಿದಂಡು. ಧನುಷ್ ಪಂಪನ ಒಂಜಿ ಪುದರ್ದ ಇರ್ವೇರು ಜವನ ರೀತಿನ ಕಾರ್ ಸಂಕೋಗ್ ಇಡ್ತದು ಸುದಿಕ್ ರಟ್ಟದಿತ್ತಂಡು.
ಕಡಬ ತಾಲೂಕದ ಕಾಣಿಯೂರು ಬೈತಡ್ಕದ ಗೌರಿ ಸುದೆಕ್ ಶನಿವಾರ ರಾತ್ರಿ ಕಾರ್ ಬುರ್ದು ತೋಜಂದೆ ಐನ ಇರುವೆರೆನ ನಾಡುನ ಕಾರ್ಯ ಮೂಜನೆ ದಿನಲ ದುಂಬರಿದಿತ್ತದ ತೋಜಂದೆ ಆದಿತ್ತಿನ ಇರುವೆರೆನ ಪುನಃ ತೋಜಿದಂಡ ಕಾರು ಬೂರ್ನ ಜಾಗೆಡ್ದು ತಿರ್ತಮೆ 250 ಮೀಟರ್ ದೂರಡು ರಡ್ಡು ಪುನಲ ತೋಜಿದಂಡ ಊರ್ದಕ್ಲು ಪುನಃ ತೋದು ಮಾಹಿತಿ ಕೊಡ್ತಾರ. ಕಾರ್ ಡ್ರೈವರ್ 25 ವರ್ಷ ಪ್ರಾಯದ ಧನುಷ್ ಬೊಕ ಒಟ್ಟುಗಿತ್ತಿನ 21 ವರ್ಷ ಪ್ರಾಯದ ಧನುಷ್ ಮೊಕ್ಲಿನ ಪುನಾಂದು ಗುರ್ತಪತ್ತದಂಡ ಅಂಗಾರಕಾಂಡ ಬೈತಡ್ಕ ಸಂಕೊಡ್ದು 250 ಮೀಟರ್ ದೂರದ ಮರಕಡ ಜೇಡರಕೇರಿ ಮಂಜಯ್ಯ ಆಚಾರ್ಯ ಪೊನ್ಪುನರ್ನ ಇಲ್ಲಲ್ದ ಕೈತಲ್ದ ಸುದೆಟ್ಟು ಒಂಜಿ ಪುನಃ ತೋಜಿದಂಡ ಐಡ್ದು ಬೊಕ್ಕ ರಡ್ಡನೆ ಪುನಃ ತಿಕ್ಕದಂಡ ಕರಿನ ಮೂಜು ದಿನರ್ದು ಪೊಲೀಸ್ ಅಧಿಕಾರುಲು ಸರ್ಕಲ್ ಇನ್ಸ್ಪೆಕ್ಟರ್ ಚಂದ್ರನಾಥ ಜೋಗಿ ಎಸ್ಐ ರುಕ್ಮಯ್ಯ ನಾಯಕ್ ಬೊಕ ಆನಂದ್ ಎಚ್ಸಿ ನವೀನ ಬೊಕ ಪೊಲೀಸರು ಬಾಲಕೃಷ್ಣ ಪ್ರವೀಣ್ ಚೇತನ್ ಪುರಂದರ ಹರೀಶ್ ಮಂಜುನಾಥ ಬೊಕ STRF ಅಗ್ನಿಶಾಮಕ ದಳದಕ್ಲು ನಾಡುನ ಕಾರ್ಯಾಚರಣೆ ಇಟ್ಟಿತ್ತರ. ಒರಿಜವನೆ ಧನುಷ್ ವಿಟ್ಲ ಮುಡ್ನೂರು ಗ್ರಾಮದ ಕುಂಡಡ್ಕ ಸಾಂತ್ಯಡ್ಕದಾರ್ ಬೊಕೊರಿಜವನೆ ಧನುಷ್ ಕನ್ಯಾನದಾರ್ ಆದಿತ್ಯರ. ಪಳ್ಳಿದ ಉಲಾಯಿಪುಗ್ಗನ ಕಲ್ವನ್ ಪಳ್ಳಿದ ಸದಸ್ಯರ ಪತದ ಪೊಲೀಸರಿಗೂ ಒಪ್ಸಾಯಿನ ಸಂಗತಿ ಬೆಳ್ತಂಗಡಿ ತಾಲೂಕು ಉಜಿರೆದ ಪರಪೇಂಟೆಡ್ ನಡೆತದಂಡ ವೇಣೂರದ 40 ವರ್ಷ ಪ್ರಾಯದ ಅಶೋಕ್ ಪನ್ಪನಾಯ್ ಆರೋಪಿಯಾದುಲ್ಲೆ. ಪಳ್ಳಿದ ಉಲೈಪುಗ್ಗನ ಕಲ್ವನ್ ಪಲ್ಲಿದ ಸದಸ್ಯರ ಪತದ ಪೊಲೀಸರಿಗೂ ಒಪ್ಪಿಯಾಯಿನ ಸಂಗತಿ ಬೆಳ್ತಂಗಡಿ ತಾಲೂಕದ ಉಜಿರೆದ ಪರಪೇಂಟೆಡ್ ನಡೆತದಂಡ ವೇಣೂರದ 40 ವರ್ಷ ಪ್ರಾಯದ ಅಶೋಕ್ ಪನ್ಪನಾಯ್ ಪಳ್ಳಿದ ಉಲೈಪುಗ್ಗುದು ಕಂಡ್ಯರೆ ಪ್ರಯತ್ನ ಮಲ್ತಿನ ಆರೋಪಿಯಾದುಲ್ಲೆ. ಉಜಿರೆ ಪರಂಪೇಟೆದ ಮೊಯ್ಯುದ್ದೀನ್ ಜುಮ್ಮಾ ಪಳ್ಳಿಗೆ ಪೊಗ್ಗಿನ ಮದರಸದ ಕಬಾಟ್ ಪುಡತದ ಐಡ್ದು ಬೊಕ್ಕ ಬಾಜನ ದಿಪ್ಪನ ರೂಮದ ಬಾಕಿಲ್ ದರ್ತು ಪಾಡ್ದೆ ಈ ಪುರ್ತುಡು ಕೈತಲಿತ್ತಿನ ಹುಸೇನ್ ಪನ್ಪನಾರಿ ನೆಂತುದು ಪಳ್ಳಿದ ಬಾಕಿ ಸದಸ್ಯರಿಗೆ ಮಾಹಿತಿ ಕೊಡ್ತಾರ. ಮಾತೆರ್ಲ ಬನ್ನಗ ಕಲ್ವೆ ಬಲಿಪರೆತುತ್ತೆ ಆರೋಪಿನ ಪತ್ತದ ಬೆಳ್ತಂಗಡಿ ಪೊಲೀಸರಿಗೆ ಒಪ್ಸಾದಿರ ಮಾನಸಿಕವಾದ ಸರಿತಾಂತೆ ಈ ರೀತಿ ಮಲ್ದೆಂದು ಪೊಲೀಸ್ ತನಿಖೆಡ್ದು ತಿರಿದು ಬೈದಂಡ ಪಳ್ಳಿದ ನಾಯಕರು ಕೇಸ್ ಪುಡ್ಚಿಂದು ಬರೆದು ಕೊಡ್ದಿದ್ದದ ಐತಂಚ ಪೊಲೀಸರಾಯನ ಆಯನ ಇಲ್ಲಲ್ದಕ್ಲ ಒಟ್ಟಿಗೂ ಕಡಪಡ್ದು ಕೊಡ್ತಾರ. ಬದುಕಡು ಸಾಧನದ ಸಾದಿಗು ಉಮೇದಾದು ಪುನಃ ಭಗವದ್ಗೀತೆನ ಶಾಲೆದ ಪಾಠಬುಕ್ಕುಡು ಸೇರವನ ಅಗತ್ಯ ಉಂಡೊಂದು ಒಡಿಪು ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಪಂತೆರ ಸೋಮವಾರ ಒಡಿಪುದ ಪೂರ್ಣ ಪ್ರಜ್ಞಾ ಸಭಾಂಗಣ ನಡಪಾಯಿನ ಗುರುವಂದನ ಲೇಸಿಡ ಆರು ಆಶೀರ್ವಚನ ಕುರಿಯರು. ಒಡಿಪು ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿಯರ್ನ ಸನ್ಯಾಸ ದೀಕ್ಷದ ಸುವರ್ಣ ಮಹೋತ್ಸವ ನೆಂಪುಗಾದ ಅದಮಾರು ಮಠದ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿ ದುಂಬಾಳ್ತಿಡ ಒಡಿಪುದ ಶ್ರೀಕೃಷ್ಣ ಸೇವಾ ಬಳಗ ಬೊಕ ಅದಮಾರು ಮಠದ ಒಟ್ಟು ಸೇರಿಗೆಡು ಸೋಮವಾರ ಗುರುವಂದನೆ ಕಾರ್ಯಕ್ರಮ ಒಡಿಪುದ ಪೂರ್ಣ ಪ್ರಜ್ಞಾ ಸಭಾಂಗಣೋಡು ನಡೆತಂಡ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಬದುಕಡು ಸಾಧನೆದ ಸಾದಿಗು ಉಮೇದಾದು ಪುನಃ ಭಗವದ್ಗೀತೆನ ಶಾಲೆದ ಪಾಠ ಬುಕ್ಕುಡು ಸೇರವನ ಅಗತ್ಯ ಉಂಡೊಂದು ಪಂಡೆರ. ನಮ್ಮ ರಾಷ್ಟ್ರ ಬಾವುಟದ ಮಿತ್ತ ಕೇಸರಿ ವರ್ಣ ಉಂಡು ಅವು ತ್ಯಾಗದ ಗುರ್ತ ಅಂಡ ಜನಕುಲು ತ್ಯಾಗೋಗು ತಯಾರಿಜ್ಜರ ಭೋಗೋಗು ತಯಾರುಲ್ಲೆರ ದೇಶದ ಮಿತ್ತ ನಿಷ್ಠದಾಂತ ನಕ್ಲಿನ ಸರಿ ಮಲ್ಪರೆ ಕಷ್ಟ ಅಂದ ಸ್ವಾಮೀಜಿ ಪಂಡೆರ. ನನ್ನ ಕೆಲಸ ಮಾಡೋಲ್ಲ ಅಂದ. ನಾನು ಬೇಕಿದ್ರೆ ಕಾಡಿಗೆ ಹೋಗುತ್ತೇನೆ, ಎದುರಿಗಿರತಕ್ಕಂಥವ್ರನ್ನ ಸಂಹಾರ ಮಾಡೋಲ್ಲ. ಆ ಎದುರಿಗಿದ್ದವರೆಲ್ಲ ಅಣ್ಣಂದಿರು, ಅವ್ರ ಜೊತೆಗಿರತಕ್ಕಂಥವರೆಲ್ಲ ಗುರುಗಳು, ಅವರನ್ನು ನಾನು ಹೇಗೆ ಕೊಲ್ಲಿ, ಆದ್ದರಿಂದ ಸಂಹಾರ ಮಾಡೋಲ್ಲ ಅಂತಂದ. ಬಹಳ ಹುಮ್ಮಸ್ಸಿನಿಂದ ಬಂದವ ಕುರುಕ್ಷೇತ್ರಕ್ಕೆ. ಆದರೆ ಬಂಧುಗಳನ್ನು ನೋಡಿದಾಗ ಪೂರಾ ಅಲ್ಲೇ ತಗ್ಗಿದ. ಅಂತಹ ಸಂದರ್ಭದಲ್ಲಿ ಕೃಷ್ಣನ ಭಗವದ್ಗೀತೆ ಕೆಲಸಕ್ಕೆ ಬಂತು. ಮಾಡುವುದಿಲ್ಲ ಅಂತ ಹೇಳಿದ ಅರ್ಜುನ ಮಾಡ್ತೇನೆ ಅಂಥೇಳಿ ತನಗೆ ವಿಹಿತವಾದ ಕೆಲಸವನ್ನು ಮಾಡ್ತೇನೆ ಅಂಥೇಳಿ ಕೈಗೆ ಬಿಲ್ಲು ಬಾಣ ಎತ್ತಿಕೊಂಡ ದುಷ್ಟರನ್ನು ಒಂದೇ ಸವನೆ ಮರ್ದನೆ ಮಾಡಲಿಕ್ಕೆ ಆರಂಭ ಮಾಡಿದ. ಹಾಗಾದರೆ ಭಗವದ್ಗೀತೆಯ ತಾಕತ್ತು ಏನು ಅಂತ ಕೇಳಿದರೆ ನಮಗೆ ಕೊಟ್ಟಿರತಕ್ಕಂಥ ಕೆಲಸವನ್ನು ವಿಶ್ವಪ್ರಿಯ ಸ್ವಾಮೀಜಿ ನಡೆದು ಬತ್ತಿನ ಸಾದಿ ಸನ್ಯಾಸ ದೀಕ್ಷೆ ಬೊಕ್ಕ ಕಾರ್ಯ ಯೋಜನೆದ ಬಗೆಟ್ ಶ್ರೀನಿವಾಸ ಪೇಜತ್ತಾಯರು ಬೊಕ್ಕ ಲಕ್ಷ್ಮೀನಾರಾಯಣ ಮುಚ್ಚಂತಾಯರು ಪಾತಿರಿಯರ. ಸ್ವಾಮೀಜಿರಿಗೆ ರಾಘವೇಂದ್ರ ರಾವ್ ಫಲಪುರ್ಪ ಕುರ್ದು ಮರ್ಯಾದೆ ಮಲ್ತೆರ.
ಪಾಂಡಿಚೇರಿ ಋಷಿಧರ್ಮ ಫೌಂಡೇಶನ್ದ ತಾಪಕ ಗುರುಕಾರ್ಯರು ಪ್ರವಚನ ಭಾಸ್ಕರ ಡಿಎ ಜೋಸೆಫ್ ವ್ಯಕ್ತಿತ್ವ ವಿಕಸನ ಬಗೆಟ್ ಉಪನ್ಯಾಸ ಕೊರಿಯರು. I do not know what it is. I do not know what sin I committed in the previous birth. But God is there to punish me severely. I keep suffering by some disease or by some debts or by some worries or some calamities. This is a stupid system of punishment. When the policeman beats a culprit, the culprit understands why he is beaten. So he takes a resolution not to steal anymore. So that is a useful way of punishing a man. Without telling a man what he did as a crime in the previous birth, what is the point in punishing him? What will he understand? You say that I must correct myself. When I do not know what for I am punished, how can I correct myself? There your karma theory is wrong, I said. ಕರ್ನೂಲ್ದ ವಿದ್ವಾಂಸರು ಶ್ರೀನಿವಾಸ ಆಚಾರ್ಯರು ಗುರು ವಂದನೆ ನಡಪಾದ ಕುರಿಯರು. ಕಾರ್ಯಕ್ರಮದ ಕೃಷ್ಣಪ್ರಿಯ ವಿಶ್ವಪ್ರಿಯ ಬೂಕು ಬಿಡುಗಡೆ ಅದಮಾರು ಪರ್ಯಾಯದ ನೆಂಪದ ಸಂಜೆ ವಿಶ್ವಪ್ರಿಯ ಈಶಪ್ರಿಯ ಬಿಡುಗಡೆ ಅಂಡ್ ಯಕ್ಷಗಾನದ 3ನೇ ವರ್ಷದ ನರಹರಿ ತೀರ್ಥ ಪ್ರಶಸ್ತಿನ ಪುತ್ತೂರದ ಬಿರುವೋಡಿ ನಾರಾಯಣ ಭಟ್ರೆ ಕೊಡ್ದು ಮರ್ಯಾದೆ ಮಲ್ತೆರ. ಶಾಸಕರು ರಘುಪತಿ ಭಟ್, ಮಹಾಲಕ್ಷ್ಮಿ ವ್ಯಾಂಗೂರ್ ಕಾರ್ಯರು ಯಶಪಾಲ ಸುವರ್ಣ, ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ಶಾರದಾ ವಿದ್ಯಾಲಯದ ಗುರುಕಾರ್ಯರು ಎಂಬಿ ಪುರಾಣಿಕ್ ಪಾಲ್ಗೊಂಡರು. ಸಮಾಜ ವಿಜ್ಞಾನುಡೆ ನಾರಾಯಣ ಗುರುಕುಲನ ಪಾಠ ಸಿಡ್ಸವ್ನ ಶಿಕ್ಷಣ ಮಂತ್ರಿಯರ್ನ ನಡೆನ ಎತ್ಕೊನ್ನುವ ಆಯ್ನಾಥ್ ಬೇಗ ರಾಜ್ಯ ಸರ್ಕಾರ ಈ ಬಗೆಟ್ ಅಧಿಕೃತ ಆದೇಶ ಪಿದಡ್ಪಾವುಡು ಹಿಡಿದು ಬೊಕ್ಕ ಎಂಕ್ಲೆನ ಪ್ರತಿಭಟನೆ ಸಭೆ ಕೈಬಿಡ್ಪುನ ಬಗೆಟ್ ನಿರ್ಧಾರ ಮಲ್ಪು ಅಂದು ಕುದ್ರೋಡಿ ಕ್ಷೇತ್ರದ ಆಡಳಿತ ಮಂಡಳಿ ಸದಸ್ಯರು ವಕೀಲರು ಆರ್ ಪದ್ಮರಾಜ್ ಪಂತಿರು. ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಬಗೆಟ್ ಇತ್ತಿನ ಪಾಠನು ಸಮಾಜ ವಿಜ್ಞಾನುಡೆ ಪಿರಸೆಡ್ ಸಾಯರೆ ಒತ್ತಾಯ ಮಲ್ತದ ಕರಾವಳಿ ಭಾಗಡು ಮಲ್ಲಮಟ್ಟದ ಪೊರ್ಮಾಟಗು ಬಿರುವಿರೆ ಸಮುದಾಯ ಸಜ್ಜಾವಂದು ಪನಗ ಬಿಜೆಪಿ ರಾಜ್ಯ ಗುರುಕಾರ್ಯರ ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಮಂತ್ರಿ ವಿ ಸುನಿಲ್ ಕುಮಾರ್, ರಾಜ್ಯದ ಶಿಕ್ಷಣ ಮಂತ್ರಿ ಬಿಸಿ ನಾಗೇಶ್ವರನ್ನು ಭೇಟಿ ಮಲ್ತದ ಭಿನ್ನೈತೊನ್ನ ಓಲೆ ಕೊಡ್ತೇರ. ಅಂಚಾದ ಬರವು ಖಾತೆ ಮಂತ್ರಿ ನಾಗೇಶ್ ರಾಜ್ಯ ಮುಖ್ಯ ಕಾರ್ಯಂತರಿಗೆ ಸೂಚನೆ ಕೊಡ್ದು ಗುರುಕುಲನ ಪಾಠ ಪಿರಸೆಡ್ ಸಾಯರೆ ಪಂತೆರೆಂದ ಸುದ್ದಿ ಆತಂಡ. ಶಿಕ್ಷಣ ಮಂತ್ರಿಯರ್ನ ನಡೆನೆ ಎತ್ಕೊನ್ನುವ ಪಾಠ ಸಿಡ್ಸಾಯರೆ ಶಿಕ್ಷಣ ಮಂತ್ರಿಯರ್ನ ಮನಸ್ಸಿಗೆಂದಿನ ಮಂತ್ರಿ ಸುನಿಲ್ ಕುಮಾರ್ ಬಿಜೆಪಿ ರಾಜ್ಯ ಗುರುಕಾರ್ಯರ ನಳಿನ್ ಕುಮಾರ್ಗ ಸೊಲ್ಮೆ ಸಂದಾವಂದು ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಕೋಶಾಧಿಕಾರಿ ವಕೀಲರ ಆರ್ ಪದ್ಮರಾಜ್ ಪಂತೆರ. ಆಯ್ನಾಥ್ ಬೇಗ ರಾಜ್ಯ ಸರ್ಕಾರ ಈ ಬಗೆಟ್ ಅಧಿಕೃತ ಆದೇಶ ಪಿದಡ್ಪಾವಡು ಐದು ಬೊಕ್ಕ ಇಂಕ್ಲೆನ ಪ್ರತಿಭಟನೆ ಸಭೆ ಕೈಬಿಡ್ಪುನ ಬಗೆಟ್ ನಿರ್ಧಾರ ಮಲ್ಪು ಅಂದು ಪಂತೆರ. ಈ ದುಂಬುದಂಚನೆ ಸಮಾಜ ವಿಜ್ಞಾನುಡು ನಾರಾಯಣ ಗುರುಕುಲನ ಪಾಠ ಸಿಡ್ಸೈಜಿಡ ಜುಲೈ 17 ಒಡಿಪು ಜಿಲ್ಲಾ ಬಿಲ್ಲವಯು ವೇದಿಕೆದ ದುಂಬಾಳ್ತೆಡ್ ಮಾಮಲ್ಲ ಪ್ರತಿಭಟನಾ ಜಾಥಾ ನಡಪಾದ ರಾಜಮಾರ್ಗ ತಡಿತದ ಸರ್ಕಾರಕ್ಕೂ ಜಾಗೃತ ಸಂದೇಶ ಮುಟ್ಟಾಯರೆ ನಿರ್ಧಾರ ಮಲ್ತದಿತ್ತೇರ. ಬಂಟ್ವಾಳ ತಾಲೂಕದ ಮಾಣಿಲ ಶ್ರೀಧಾಮ ಮಹಾಲಕ್ಷ್ಮಿ ಕ್ಷೇತ್ರಡು 48 ದಿನದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ನಡ್ತೊಂದುಂಡು. ಬಾಲ ಭೋಜನ ಇಸೇಸಾದುಪ್ಪುನ ದೆಟ್ ಐತಾರ 22ನೇ ದಿನದ ಕಾರ್ಯಕ್ರಮ ಅಟಣೆ ಮಲ್ತದಿತ್ತೇರ. ಬಂಟ್ವಾಳ ತಾಲೂಕದ ಮಾಣಿಲ ಶ್ರೀಧಾಮ ಮಹಾಲಕ್ಷ್ಮಿ ಕ್ಷೇತ್ರಡು 48 ದಿನದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ನಡತೊಂದಿತ್ತದ ಐತಾರ 22ನೇ ದಿನದ ಕಾರ್ಯಕ್ರಮ ಅಟಣೆ ಮಲ್ತದಿತ್ತೇರ.
ಧರ್ಮಸಭೆಟ್ಟು ಮಲ್ಲಪಿನರಾದ ಪಾಲ್ದಿತ್ತೊನ್ನ ರಾಜ್ಯದ ದುಂಬುದ ಮಂತ್ರಿ ಬಿ ನಾಗರಾಜ ಶೆಟ್ಟಿ ಪಾತಿಡ್ದು ಮಾಣಿಲ ಶ್ರೀರಾಮ ಕ್ಷೇತ್ರೋಡು ಸ್ವಾಮೀಜಿಯರು ಬುಡಂದೆ ಸಮಾಜ ಸೇವೆ ವಿದ್ಯಾದಾನ ಅನ್ನದಾನ ನಡಪವಂದಿಟ್ಟರು. ನಮ್ಮ ದೇಶ ವಿಶಿಷ್ಟ ಶಕ್ತಿಶಾಲಿ ದೇಶ, ಜಗದ್ಗುರು ದೇಶ ಆವಡೊಂದು ಎದುರು ತೋಂದುಲ್ಲ ಅಂಡ ಐಕ ಅಡಚಣರ ಬರೊಂದುಂಡು ಜೋಕ್ಲಿಗೆ ಸಂಸ್ಕಾರ ಕೊಡ್ದು ಸಂಸ್ಕೃತಿ ಕಲ್ಪಾದ ದೇಶಗ ಅರ್ಪಣೆ ಮಲ್ಪನ ಕೆಲಸನು ಸ್ವಾಮೀಜಿಯರು ಈ ಕ್ಷೇತ್ರೋಡು ಮಲ್ತೊಂದುಲ್ಲೆರಂದು ಆರ್ಪಂಡೆರ. ಆ ನಿತ್ಯಾನಂದ ಸ್ವಾಮಿ ಅವಧೂತ್ ಅವರ ಸೇವೆಯನ್ನ ಬಾಲ ಭೋಜನದ ಮೂಲಕ ಮಕ್ಕಳಿಗೆ ಸಂಸ್ಕಾರ ಕೊಡೋದು, ಒಳ್ಳೆಯ ವಿದ್ಯೆಯನ್ನು ಕೊಡೋದು ಮತ್ತು ಅವರ ಸುಸಂಸ್ಕೃತರಾಗಿ ದೇಶ ಸೇವೆ ಮಾಡಲು ಅವರನ್ನು ದೇಶಕ್ಕೆ ಅರ್ಪಣೆ ಮಾಡುವಂಥ ಕೆಲಸ ಸ್ವಾಮಿಗಳು ಪ್ರಾರಂಭ ಮಾಡಿದ್ದಾರೆ. ಇವತ್ತು 22ನೇ ದಿವಸ. ಇದು ನಿರಂತರವಾಗಿ ನಡೆಯಬೇಕು ಅಂತ ನಮ್ಮ ಆಸೆ. ಇವತ್ತು ನಮ್ಮಲ್ಲಿ ಯುವ ಜನಾಂಗ ಎಚ್ಚೆತ್ತಿದೆ. ಯುವ ಜನಾಂಗ ನಿರಂತರವಾಗಿ ಇಂತಹ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಲು ತಮ್ಮನ್ನು ಆದಷ್ಟು ಶಕ್ತಿ ಮೀರಿ ಭಕ್ತಿಯಿಂದ ಇವತ್ತು ಈ ಕೆಲಸವನ್ನ ಮಾಡ್ತಾ ಇದೆ. ಧರ್ಮಸಭೆಟ್ಟು ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಪಂಡರಾಪುರ ವಿಠಲನ ಸನ್ನಿಧಿಡು ಈ ದಿನ ವಿಶೇಷ ಆರಾಧನೆ ಭಜನಾ ಸಂಕೀರ್ತನೆ ನಡತೊಂದುಂಡು. ತಾನು ಅವ್ರ ಮನೆ ಕ್ಲಾಸುಡು ಪನಗ ಪಂಡರಾಪುರಕ್ಕೂ ಪೋಪನ ಭಾಗ್ಯ ತೆಗೆದಂಡು ತೆನಕಾಯಿ ಭಾರತೊಡ್ದು ಅವೇತೋ ಜನ ಭಕ್ತಿರು ಪಾದಯಾತ್ರೆಡು ಪಂಡರಾಪುರಕ್ಕೂ ಬರೊಂದಿತ್ತಿರು. ಓಲು ತೊಂಡಲ ವಿಠಲನ ಧ್ಯಾನ ಭಜನಾ ಸಂಕೀರ್ತನೆ ಕೇನೊಂದಿತ್ತನೆಂದು ನೆನಪು ಮಂತೊಂಡಿರು. ನಮ್ಮದು ಅಂತ ಹೇಳೋದು ಯಾವುದು? ನಾವು ದಾನ ಮಾಡಿದ್ವಿ, ಅದು ನಿಜವಾದ ನಮ್ಮದು. ನಾವು ಧರ್ಮ ಮಾಡಿದ್ವಿ, ಅದು ನಿಜವಾದ ನಮ್ಮದು. ಬಾಕಿ ಇರುವುದೆಲ್ಲ ಅದು ಕ್ಷಣಿಕ. ನೀವೇನು ದಾನ ಧರ್ಮ ಮಾಡ್ತೀರಿ, ಒಳ್ಳೆ ಕೆಲಸ ಮಾಡ್ತೀರಿ, ಧರ್ಮ ಮಾಡ್ತೀರಿ, ಅದು ನಿಮ್ಮ ಜೊತೆ ಸದಾ ಇರ್ತದೆ. ಆ ಡೆಪಾಸಿಟನ್ನು ಯಾರೂ ಹಾರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಹಾರಿಸಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ನಿಮ್ಮಿಂದ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀವು ಮಾಡಿದ ಸಂಪತ್ತೆಲ್ಲವೂ ಅದು ದುರ್ಬಲ. ಅದಕ್ಕೋಸ್ಕರ ಹೇಳಿದ್ದು ನಮ್ಮ ಪೂರ್ವಜರು ಸತ್ಕರ್ಮ ಮಾಡಿ, ಸತ್ಕರ್ಮ ಮಾಡಿ, ಸತ್ಕರ್ಮ ಮಾಡಿ. ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ಸಮಿತಿದಕ್ಲು ಮಹಿಳಾ ಸಮಿತಿದಕ್ಲು ಭಕ್ತಿರು ಪಾಲ್ಗೊಂಡಿರು. ನಿಚ್ಚಲ ನಡಪುನ ಬಾಲಭೋಜನ ಕಾರ್ಯಕ್ರಮ ಶ್ರೀ ಮಹಾಲಕ್ಷ್ಮಿ ದೇವರಿಗೆ ಸಾಮೂಹಿಕ ಕುಂಕುಮಾರ್ಚನೆ ಮಹಾಪೂಜೆ ನಡಪಾಯಿರು. ಮಧ್ಯಾಹ್ನ ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ಪ್ರಾಯ ಬರ್ತ್ಯಾವಂದಿನ ಪೊಣ್ಣಗ ಲೈಂಗಿಕ ಉಪದ್ರ ಕೊಡ್ದು ಪೋಡಿಪಾಯಿನ ದೂಡ್ದ ಮಿತ್ತ ಬಂಟ್ವಾಳ ತಾಲೂಕು ಮಾಣಿ ಗ್ರಾಮದ ಡಾಕ್ಟರ್ ಅನುಷ್ ನಾಯ್ಕ್ ಪನ್ಪನಾಯನ ವಿಟ್ಲ ಸ್ಟೇಷನ್ದ ಪೊಲೀಸರು ಪತ್ತದಿರು. ಪ್ರಾಯ ಬರ್ತಿ ಅವಂದಿನ ಪೊಣ್ಣಗ ಲೈಂಗಿಕ ಉಪದ್ರ ಕೊಡ್ದು ಪೋಡಿಪಾಯಿನ ದೂರುಡು ಒರಿ ಡಾಕ್ಟರ್ನ ಬಂಟ್ವಾಳ ಕೈತಲು ವಿಟ್ಲ ಸ್ಟೇಷನ್ದ ಪೊಲೀಸರು ಪತ್ತದಿರು. 35 ವರ್ಷ ಪ್ರಾಯದ ಅನುಷ್ ನಾಯ್ಕ್ ಬಂಧನಾಯಿನ ಆರೋಪಿಯಾದುಲ್ಲೆ. ಬಂಟ್ವಾಳ ತಾಲೂಕು ಮಾಣಿ ಗ್ರಾಮದಯೇ ಕುಡ್ಲದ ವೆಲ್ಲಾಕ್ ಆಸ್ಪತ್ರೆಡ್ ಗುತ್ತಿಗೆ ಆಧಾರಡು ಡಾಕ್ಟರ್ ಆದ ಕೆಲಸ ಮಲ್ತೊಂದಿತ್ತಿನ ಅನುಷ್ ನಾಯ್ಕ್ ಪ್ರೀತಿ ಮಲ್ಪೆಂದ ಪೊಣ್ಣನ ನಂಬಾದ ಕಾರಡ್ ಲೆತ್ತೊಂದು ಪೋದು ಲೈಂಗಿಕ ಉಪದ್ರ ಕೊಡ್ತೆಂದು ದೂರುಂಡು. ಒಂದು ನಡತೆ ಬೊಕ್ಕಾಯಿ ಬೇತೆ ಒರ್ತಿನ ಮದ್ಮೆ ಆಯ್ನ ಬಗೆಟ್ ತೆರಿನ ಸಂತ್ರಸ್ತೆ ಪೊಣ್ಣು ಮೊಬೈಲ್ ಸಂಪರ್ಕ ಕಟ್ತದಲ್ ಇಂದೆರ್ದು ಪಿಸರಡ್ ಆಯೆ ಈ ಪಾತರಂದ ಇತ್ತಂಡ ನಿನ್ನನ್ ಬೊಕ್ಕ ನಿನ್ನ ಅಪ್ಪೆ ಅಮ್ಮನ ಕೆರ್ತು ಪಾಡ್ವೆ ಅಂದು ಪೋಡಿಪಾದೆಗೆ ಈ ಬಗೆಟ್ ಆ ಪೊಣ್ಣನ ಅಪ್ಪೆ ವಿಟ್ಲ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀರ. ವಿಟ್ಲ ಪೊಲೀಸರು ಫೋಕ್ಸೋ ಕೇಸ್ ಪಾಡ್ದು ಆರೋಪಿನ ಪತ್ತದೇರ. ಆರೋಪಿ ಅನುಷ್ ರೆಡ್ ಮದ್ಮೆ ಆದಿತ್ತದ ಸುರುತ ಬಡಿದಿಡ್ದು ದೂರಾತೆ ದುಂಬುಲ ಇಂಚಿನ ಚಲ್ಲಕಾರಿಯ ನಡಪಾದೆಂದು ತೆರೆದು ಬೈದಂಡ. ಇತ್ತ ಕೇಸ್ ಪಾಡ್ದು ಪೊಲೀಸರು ತನಿಖೆ ಮಲ್ತೊಂದುಲ್ಲೇರು.
ವಾರ್ತಾ ಮಾಣಿಲೆಡ ಭೇದ ಭಾವ ದೂರಾದ ಸಮಾನತೆದ ಮನಸ್ಸು ಮೂಡನ ಅಗತ್ಯ ಉಂಡೊಂದು ಮಹಾರಾಷ್ಟ್ರ ಕನ್ನಡ ಪತ್ರಕರ್ತರ ಸಂಘದ ಗುರ್ಕಾರ್ಯರ ರೋನ್ಸ್ ಬಂಟ್ವಾಳ ಪಂದ್ಯರ ಅಂದೇರಿದ ಕ್ಲಬ್ ಹೌಸ್ಡು ಸಂಘದ 14ನೇ ವರ್ಷದ ಮಹಾಸಭೆಟ್ ಆರು ಗುರ್ಕಾರ್ಮೆ ವಹಿಸಿದು ಪಾತಿರಿಯರು. ಮಹಾರಾಷ್ಟ್ರ ಕನ್ನಡ ಪತ್ರಕರ್ತರ ಸಂಘದ 14ನೇ ವರ್ಷದ ಮಹಾಸಭೆ ಬೊಂಬಾಯಿ ಅಂದಿರಿದ ಕ್ಲಬ್ ಹೌಸ್ ನಡೆತಂಡ ಸಂಘದ ಗುರ್ಕಾರ್ಯರ ರೋನ್ಸ್ ಬಂಟ್ವಾಳ ಗುರ್ಕಾರ್ಮೆ ವಹಿಸದ ಪಾತಿರ್ದ ಸಂಘ ಸೇರ್ದ ದುಂಬುಪೋಣ ಮಾತ್ರ ಸಾಮರಸ್ಯದ ಬದುಕು ಪುರ್ಲಾಪುಂಡು ಅಂಚಾದ ವಾರ್ತಾ ಮಾಣಿಲೆಡ ಭೇದ ಭಾವ ದೂರಾದ ಸಮಾನತದ ಮನಸ್ಸು ಮೂಡನ ಅಗತ್ಯ ಉಂಡು ಅಕ್ಲಕ್ಲನ ಪತ್ರಿಕಾ ಆಫೀಸ್ಲೆಡ್ ಮಾತ್ರ ಬೇಲದ ಬಗೆಟ್ ಪಂತದಿ ಒಂದು ಬಾಕಿದ ಪುರ್ತು ಪತ್ರಕರ್ತರ ಪಂಪನ ಸಮುದಾಯ ಒಟ್ಟು ಸೇರ್ನ ಗುಣ ಸೇರ್ಸಾವನುಡು ಅಪಗ ಸಮಾನತೆದ ಮನಸ್ಸು ಮೂಡುಡು ಒಂದು ಬದುಕದ ಅಕೇರಿ ಮುಟ್ಟಲ ಗಟ್ಟಿದ ಪಂಚಾಂಗ ಒಂದು ಪಂಡಿರ. ಆರ್ಥಿಕ ಸ್ಥಿತಿಗತಿ ತುಂಬ ಹಾಳಾಗಿದೆ. ನಾನು ಡಾಕ್ಟರ್ ಸುರೇಶ್ ರಾವ್ ಅವರ ಹತ್ರ ಯಾವತ್ತೇ ಹೇಳ್ತೇನೆ, ಮಾನಸಿಕವಾಗಿ ಇವತ್ತು ತುಂಬ ನೊಂದುಕೊಂಡ ಪತ್ರಕರ್ತರು ಬಹಳಷ್ಟು ಜನ ಇದ್ದಾರೆ. ನಾವು ಎಲ್ಲರೂ ಸೇರಿ ಸ್ಪರ್ಧೆ ಬೇಡ, ನಾನು ಹೇಳೋದು ಈ ನನ್ನ ಒಂದು ಸಾರಥ್ಯ ಇದೆ, ನನಗೆ ಹೆಸರು ಬೇಕಾಗಿಲ್ಲ. ಎಲ್ಲರನ್ನೂ ನಾವು ನೋಡಿ ಒಟ್ಟಾಗಿ ಕೂತ್ಕೊಳಿಸಿ ಒಟ್ಟಾಗಿ ಜೊತೆಗೂಡಿ ಮುನ್ನಡೆಯಬೇಕು ಹೇಳುವ ಒಂದೇ ಒಂದು ಆಶಯ. ನೀವು ಗಟ್ಟಿ ಇದ್ದರೆ ನಾವೆಲ್ಲರೂ ಗಟ್ಟಿಯಾಗಿರ್ತೀವಿ. ಹಾಗಾಗಿ ನೀವು ಗಟ್ಟಿ ಇರಬೇಕಾದ್ರೆ, ಯಾವುದೇ ಒಂದು ಸಂಘ ಸಂಸ್ಥೆ ಗಟ್ಟಿಯಾಗಿರಬೇಕು ಅಂದರೆ ಅಲ್ಲಿನ ಹಣಕಾಸಿನ ವ್ಯವಸ್ಥೆ ಅಷ್ಟು ಗಟ್ಟಿಯಾಗಿರಬೇಕು. ಹಾಗಾಗಿ ನಾನು ಒಂದೇ ಸೂಚನೆ ಅಂದರೆ, ಈಗ ನೀವು ಹೋಗಿ ಯಾರಿಗಾದರೂ ಒಂದು ಸಣ್ಣ ಒಂದು ಅಪೀಲ್ ಕಳಿಸಿದ್ರು ಕಣ್ಣು ಮುಚ್ಚಿ, ಅದು ರೋನ್ಸ್ ಅವರು ಇದರ ಅಧ್ಯಕ್ಷರಾಗಿರೋದ್ರಿಂದ, ಅವರು ಒಬ್ಬ ಶಿಸ್ತಿನ ಸಿಪಾಯಿ ಆಗಿರೋದ್ರಿಂದ ನೀವು ಯಾರಿಗೆಲ್ಲರೂ ಯಾರ ಹತ್ರ ಹೋಗಬೇಕು ಅಂತಲಿಲ್ಲ, ಯಾರನ್ನು ಕೇಳಬೇಕು ಅಂತಲಿಲ್ಲ, ಒಂದು ಸೂಚನೆ ಅಂತ ಕಳಿಸಿದ್ರು ಅದೆಷ್ಟೋ ಹಣ ಸಂಗ್ರಹ ಆಗ್ಬೋದು. ಯಾಕೆಂದರೆ ಪತ್ರಕರ್ತರು ನಾನು ನೋಡಿದ ಮಟ್ಟಿಗೆ ಅಷ್ಟು ಹಣಕಾಸಿನ ವ್ಯವಸ್ಥೆಯಲ್ಲಿ ಅಷ್ಟು ಗಟ್ಟಿಯಾಗಿ ಹೆಚ್ಚಿನವರು ಇಲ್ಲ. ಸಂಘದ ಮರ್ಯಾಧಿಕಾರಿಯಂತಿರ ರವೀಂದ್ರ ಶೆಟ್ಟಿ ತಾಳಿಪಾಡಿ ಕರಿನ ವರ್ಷದ ಮಹಾಸಭೆತ ವರದಿ ದುಂಬುದಿದ್ದು ವರ್ಷದ ಕಾರ್ಯವರದಿ ಮಾಹಿತಿ ಕುರಿಯರ. ಮರ್ಯಾದಿ ಕೋಶಾಧಿಕಾರಿ ನಾಗೇಶ್ ಪೂಜಾರಿ ಏಳಿಂಜೆ ಕರಿನ ವರ್ಷದ ಲೆಕ್ಕಪತ್ರ ದುಂಬುದಿಯರ. 2022-23ನೇ ಸಾಲದ ಲೆಕ್ಕ ಪರಿಶೋಧಕರಾದ ಪ್ರತಿಷ್ಠಿತ ಚಾರ್ಟೆಡ್ ಅಕೌಂಟೆಂಟ್ IR ಶೆಟ್ಟಿ ಅಂಡ್ ಕಂಪನಿ ಸಂಸ್ಥೆನೆ ಪಿರ ಲೆಕ್ಕ ಪರಿಶೋಧಕರಾದ ತೀಯರ. ಡಾಕ್ಟರ್ RK ಶೆಟ್ಟಿ ಪಾತ್ರೆಡ್ದು ಎಡ್ಡೆ ಸಮಾಜ ಕಟ್ಟೊಡೊಂದಾಂಡ ಪತ್ರಕರ್ತೆರು ಬೋಡು 17ನೇ ವರ್ಷದ ಈ ಸಂಸ್ಥೆನ ಗಟ್ಟಿ ಮುಟ್ಟು ಮಲ್ಪಡೊಂದು ಪಂಡಿರ. ನಾಯಿ ಬೊಕ್ಕ ಪುಚ್ಚಲೆನ ತಾಂಕಿನಕ್ಲು ಐತ ಪಾಲನೆ ಪೋಷಣೆದ ಜವಾಬ್ದಾರಿನ ವಹಿಸನೊಡೊಂದು ಆನಿಮಲ್ ಕೇರ್ ಟ್ರಸ್ಟ್ದ ಟ್ರಸ್ಟಿ ಸುಮಾ ಆರ್ ನಾಯಕ್ ಸಾರ್ವಜನಿಕರಡ ಕೇನೊಂದೇರ. ಮರಿಯಲುಡು ನಾಯಿ ಬೊಕ್ಕ ಪುಚ್ಚಲೆನ ಅತ್ತಂಡ ಐತ ಕಿನ್ನಿಲೆನ ತೋಡು ಸುದಕ್ಲೆಗ್ ಬುಡ್ಪನ ಮಾರ್ಕೆಟ್ ತಲ್ಪ ಬುಡ್ದು ಬುಡ್ಪನ ಇಂಚ ಮಾತ ತೋಜಿದು ಬರ್ಪಂಡು ಈ ಬಗೆಟ್ಟು ಮುರುಗಲೆನ ಪ್ರೀತಿ ಮಲ್ಪನಕ್ಲು ಬೇಜಾರು ತೆರಿಪಾದಿರ. ನಾಯಿ ಬೊಕ್ಕ ಪುಚ್ಚಲೆನ ತಾಂಕಿನಕ್ಲು ಐತ ಪಾಲನೆ ಪೋಷಣೆದ ಜವಾಬ್ದಾರಿలను ವಹಿಸನುಡೊಂದು ಆನಿಮಲ್ ಕೇರ್ ಟ್ರಸ್ಟ್ ಟ್ರಸ್ಟಿ ಸುಮಾ ಆರ್ ನಾಯಕ್ ಸಾರ್ವಜನಿಕರಡ ಕೇನೊಂದೆರ. ನಾಯಿ ಬೊಕ್ಕ ಪುಚ್ಚಲೆನ ತಾಂಕಿದಿನಕ್ಲು ಮರಿಯಲುಡು ಅವೆನ ನನೆಯರೆ ಬುಡಿಯರೆ ಬಲ್ಲಿ ತೋಡು ಸುದಿಕ್ ಬುಡ್ದು ಸುಮಾರು ಮಲ್ಪರೆ ಬಲ್ಲಿಂದು ಆರ್ಕೆಣೊಂದೆರ. ಮರಿಯಲುಡು ಪಾಕ ನಾಯಿ ಪುಚ್ಚಲು ಮಾರ್ಕೆಟ್ ತಲ್ಪ ಪೆಟ್ಟಾಯಿನ ರೀತಿಯ ತೋಜಿದ ಅವನು ನೀರ್ಗು ಬುಡುನ ದೂರ್ಲಾ ಬೈತನಂದು ಸುಮಾ ಆರ್ ನಾಯಕ್ ಪಂತೆರ. ದಕ್ಷಿಣ ಕನ್ನಡ ಜಿಲ್ಲೆದ ಪ್ರಾಣಿ ಪ್ರಿಯ ಸಾರ್ವಜನಿಕರಿಗಾದ ಪ್ರಾಣಿ ರಕ್ಷಾ ಜಾಗೃತಿ ಸಭೆ ಕಾರ್ಯಕ್ರಮನು ಜುಲೈ 14 ಮಧ್ಯಾಹ್ನ 2 ಗಂಟೆಗೆ ಕುಡ್ಲ ಮಹಾತ್ಮ ಗಾಂಧಿ ಮಾರ್ಗದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಕಾಲೇಜ್ ಸಭಾಂಗಣದಲ್ಲಿ ಒಂದುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಣಿದಯ ಸಂಘ ಬುಕ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಕಾಲೇಜಿದ ಸ್ನಾತಕೋತ್ತರ ಅಧ್ಯಯನ ಬುಕ ಸಂಶೋಧನಾ ಕೇಂದ್ರದ ಜತೆ ಸೇರಿಗೆಡು ದೀವನ್ನ ಈ ಕಾರ್ಯಕ್ರಮಟ್ಟು ಪ್ರಾಣಿ ಹಿಂಸೆ ತಡೆ ಕಾಯ್ದೆ, ಗೋರಕ್ಷಾ ಕಾಯ್ದೆ, ಪ್ರಾಣಿ ರಕ್ಷಣಾ ವಿಧಾನ, ಪ್ರಾಣಿದಯ ಸಂಘದ ನಿಯಮ ಬುಕ ಕೈ ಕಂಜಿಲಿನ ಸಾಗವನ ನಿಯಮದ ಬಗೆಟ್ ಮಾಹಿತಿಲ ಕೊರ್ಪುಂಡು. ಉಮೇದು ಉಪ್ಪುನಕ್ಲಿಂದ ಪ್ರಯೋಜನದ ತೊಣಲಿಂದ ಸುಮಾ ಆರ್ ನಾಯಕ್ ಪಂತೆರ. ಜನರ ಹತ್ರ ಏನು ವಿನಂತಿ ಅಂದರೆ, ನೀವು ನಾಯಿ ಅಥವಾ ಬೆಕ್ಕು
ಪಕ್ಷಿಗಳು ಸಾಕಿದರೆ ದಯವಿಟ್ಟು ಅವರ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ತಗೊಳ್ಬೇಕು. ಮಳೆಗಾಲದಲ್ಲಿ ಎಸ್ಪೆಷಲಿ ಅವುಗಳಿಗೆ ನೀವು ಮಳೆಯಲ್ಲಿ ಕಟ್ಟಬಾರ್ದು ಅಥವಾ ರಸ್ತೆಯಲ್ಲಿ ಬಿಡಬಾರ್ದು. ಮತ್ತು ನಿಮಗೆ ಸಾಕಲಿಕ್ಕೆ ಆಗದಿದ್ದರೆ ದಯವಿಟ್ಟು ಅದಕ್ಕೆ ಇನ್ನೊಂದು ಮನೆ ಹುಡುಕಬೇಕು. ನಾಯಿಗಳಿಗೆ ಬೆಕ್ಕುಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿ. ಏಕೆಂದರೆ ನಮಗೆ ಮೇನ್ಲಿ ಸಿಗೋದು ಈಗ ಮಾರ್ಕೆಟ್ಗಳಲ್ಲಿ, ತೊಟ್ಟೆಗಳಲ್ಲಿ, ತೋಡುಗಳಲ್ಲಿ ಚಿಕ್ಕ ಪುಟಾಣಿ ಮರಿಗಳನ್ನು ಎಸ್ತದ್ದು. ಈ ತೋಡಿನ ನೀರುಗಳಲ್ಲಿ ಕೊಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಪ್ರಸಂಗ ನಾವು ನೋಡಿದ್ದೇವೆ. ತುಂಬ ಮನಸ್ಸು ನೋವಾಗಿದೆ. ಮತ್ತು ಈ ಥರದ್ದು ಒಂದು ಮನುಷ್ಯರಾಗಿ ನಾವು ಮಾಡಬಾರ್ದು. 16th July 2022 ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಾವು SPCA ಅಂದರೆ ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಆ್ಯನಿಮಲ್ಸ್ SDM ಲಾ ಕಾಲೇಜ್ ಜೊತೆ SDM ಆಡಿಟೋರಿಯಮಲ್ಲಿ ನಾವು ಆ್ಯನಿಮಲ್ ಲಾಸ್ಗಳ ವಿಷಯದಲ್ಲಿ ಹಾಗೂ SPCA ಮೆಂಬರ್ ಆಗಲಿಕ್ಕೆ ಏನೆಲ್ಲ ಮಾಡಬಹುದು ಅಂತ ಇದರದ್ದು ಮಾಹಿತಿ ಕೊಡ್ತಾ ಇದ್ದೇವೆ. ಇದು ಮಾಹಿತಿ ಇದ್ದುದು ಒಂದು ಶಿಬಿರ ಮತ್ತು ಇವೆಂಟ್. ಕರಿನ ಕೆಲವು ದಿನದೊಂದು ಬಂಟ್ವಾಳದ ನೇತ್ರಾವತಿ ಸುದೆಟ್ ಮೊದಲದಕ್ಕಿನ್ನಿ ಉಪ್ಪುನ ವಿಡಿಯೋ ಸಾಮಾಜಿಕ ಜಾಲತಾಣಡು ಭಾರಿ ಸುದ್ದಿ ಆದಿತ್ತಂಡು. ಐತ ಬೇರಿಕೆ ಮಾಮಲ್ಲ ಮೊದಲೇ ಉಪ್ಪುನ ಬಗೆಟ್ ವಿಡಿಯೋ ಸುದ್ದಿ ಮಲ್ತೊಂದುಂಡು. ಕರಿನ ಕೆಲವು ದಿನದೊಂದು ಬಂಟ್ವಾಳ ನೇತ್ರಾವತಿ ಸುದೆಟ್ ಮೊದಲದ ಕಿನ್ನಿ ಉಪ್ಪುನ ವಿಡಿಯೋ ಸಾಮಾಜಿಕ ಜಾಲತಾಣಡು ಭಾರಿ ಸುದ್ದಿ ಆದಿತ್ತಂಡು. ಐತ ಬೇರಿಕೆ ಮಾಮಲ್ಲ ಮೊದಲೇ ಉಪ್ಪುನ ಬಗೆಟ್ ವಿಡಿಯೋ ಸುದ್ದಿ ಮಲ್ತೊಂದುಂಡು. ಈ ಬಗೆಟ್ ನೇತ್ರಾವತಿ ಸುದೆಟ್ ನೀಂದರೆ ಪೋಪುನಕ್ಲು ಅತ್ತಂಡ ಸುದೆ ಬರಿಕ ಪೋಪುನಕ್ಲು ಜಾಗ್ರತೆ ಉಪ್ಪರೆ ಪಾದಿನ ವಿಡಿಯೋಲ ಸಾಮಾಜಿಕ ಜಾಲತಾಣಲಿಡ್ ಭಾರಿ ಸುದ್ದಿ ಆವೊಂದುಂಡು. ಬಂಟ್ವಾಳ ತಾಲೂಕು ಸರಪಾಡಿ ಕೈತಲ್ದ ಮಣಿ 4 ಗ್ರಾಮ ಅಜಿಲಮೊಗೆರ್ ಸುದೆ ಬರಿಟ್ ಮೊದಲ ತೋಜಿದ ಒಂಜಿ ವಾರ ದುಂಬು ಒಂದು ವೇಜಾಗೆಡ್ ಮೊದಲದ ಕಿನ್ನಿ ತೋಜಿದಿತ್ತದ ಇತ್ತ ಮಲ್ಲ ಮೊದಲದ ಸುದ್ದಿ ಕೇಂದ್ ಗ್ರಾಮದ ಜನಕ್ಲಿಗೆ ಪೂಡಿಗೆ ಆತಂಡ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.